ಬಹುನಿರೀಕ್ಷಿತ SSLC ಪರೀಕ್ಷೆ ಫಲಿತಾಂಶ ಇವತ್ತು ಪ್ರಕಟಗೊಂಡಿದೆ. 625ಕ್ಕೆ 625 ಅಂಕಗಳನ್ನ ಬರೋಬ್ಬರಿ 22 ಜನ ವಿದ್ಯಾರ್ಥಿಗಳು ಪಡ್ಕೊಂಡಿದ್ದಾರೆ. ಹೆಮ್ಮೆಯ ಸಂಗತಿ ಇದು. ಕೈ ಮುಗಿದು ಕೇಳ್ಕೊಳ್ತೀನಿ, ಮಕ್ಕಳನ್ನ ಬರೀ ಅಡ್ಮಿಷನ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ದಿನ ಮಕ್ಕಳನ್ನ ಕಳಿಸಿ. ಗ್ರಾಮೀಣ ಭಾಗದ ಮಕ್ಕಳಿಗೆ ನಾನು ವಿಶೇಷವಾಗಿ, ನೀವೆಲ್ಲ ಮಾಧ್ಯಮದವ್ರು ಏನಿದ್ದೀರಿ ಅದನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನಾನೇ ಪರ್ಸನಲಾಗಿ ಒಂದು 2 ಪ್ರೋಗ್ರಾಮ್ನ ನಾವು ಮಾಡ್ತಾ ಇದ್ದೀವಿ ಬಿಫೋರ್ ಸ್ಕೂಲ್ ಸ್ಟಾರ್ಟ್ಸ್. ಅದೇನು ಅಂತ ನಿಮಗೆ ಗೊತ್ತಾಗುತ್ತೆ. ಇಟ್ ವಿಲ್ ಬಿ ವೆರಿ ಒಂದು ಕಾನ್ಫಿಡೆನ್ಸ್ ಗಿವಿಂಗ್ ಫಾರ್ ಚಿಲ್ಡ್ರನ್ಸ್ ಟು ಕಮ್ ಟು ಗೌರ್ಮೆಂಟ್ ಸ್ಕೂಲ್. ಅದನ್ನು ನಾವು ಇನಿಷಿಯೇಟಿವ್ ಅದೆಲ್ಲ ಲೈನಪ್ಪಲ್ಲಿದೆ. ಒಂದು ದಿವಸನೂ ಬಿಡೋಲ್ಲ. ಎವ್ರಿ ಡೇ ದೇರ್ ಇಸ್ ಸಮಥಿಂಗ್ ಗುಡ್ ಹ್ಯಾಪ್ನಿಂಗ್ ಇನ್ ದ ಡಿಪಾರ್ಟ್ಮೆಂಟ್. ನಾನು ಹೇಳಿದ್ದೀನಿ, ಏನು ಬಿಡಬೇಡಿ, ಮಕ್ಕಳಿಗೆ ಹೆಲ್ಪ್ ಆಗಬೇಕು. ಯಾಕೆಂದರೆ ಇಷ್ಟೊಂದು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ನಾವು ಪ್ರೋಗ್ರೆಸ್ ತೋರಿಸಲಿಲ್ಲ ಅಂದರೆ ನಮ್ಗೆ ತಪ್ಪಾಗುತ್ತೆ. ಹೋದ ಸತಿ ಅನಿವಾರ್ಯವಾಗಿ ನೀವು ಕೂಡ ಕೆಲವು ಮಾಧ್ಯಮದಲ್ಲಿ ಚೆನ್ನಾಗೂ ವಿಶ್ಲೇಷಣೆ ಮಾಡಿದ್ರಿ, ಇದು ಒಳ್ಳೆಯದು ನೀವು ಮಾಡಿದ್ದು ಅಂತ. ಇನ್ನೊಂದು ಕಡೆಗೆ ಸ್ವಲ್ಪ ಟೀಕಾ ಟಿಪ್ಪಣಿಯಲ್ಲಿ ಬಯಸ್ಕೊಂಡು ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಇಂದನೂ ಕೂಡ, ಬಟ್ ಅನಿವಾರ್ಯವಾಗಿ ಮಾಡಬೇಕಾಯ್ತು. ಯಾಕೆಂದರೆ ಹೋದ ಸತಿ ಸ್ವಲ್ಪ ಎಕ್ಸಾಮ್ ಸ್ಟ್ರಿಕ್ಟ್ ಮಾಡಿ ಮಕ್ಕಳಿಗೆ ನಾವೆಲ್ಲ ಇರಬೇಕಾದ್ರೆ ಫೇಲ್ ಆದರೆ ನವಂಬರಿಗೆ ಕಟ್ಕೋಬೇಕು. ಆದರೆ ಅವಕಾಶಗಳ ಕೊರತೆಯನ್ನು ಇವತ್ತಿನ ಒಂದು ವಿದ್ಯಾಭ್ಯಾಸದಲ್ಲಿ, ಯಾಕೆಂದರೆ ಇವತ್ತು ಭಾಳ ಫಾಸ್ಟ್ ಇದೆ ಎಲ್ಲ ಸ್ಟಡಿಂಗ್ ಕ್ವಾಲಿಟಿ ಎಲ್ಲ. ಸೊ ನಿಮ್ಮ ಸಹಾಯ ಬೇಕಾಗ್ತದೆ. ದಯವಿಟ್ಟು ಮಕ್ಕಳನ್ನ ಶಾಲೆಗೆ ರೆಗ್ಯುಲರಾಗಿ ಕಳಿಸಿ, ಸರ್ಕಾರಿ ಶಾಲೆಗೇ ಕಳಿಸಿ. ಇಂಪ್ರೂವ್ಮೆಂಟ್ ನಿನ್ನೆಕ್ಕಿಂತ ನಾಳೆ ಜಾಸ್ತಿ ಚೆನ್ನಾಗಿರುತ್ತೆ, ಇವತ್ತಿಗಿಂತ ನಾಳೆ ಚೆನ್ನಾಗಿರುತ್ತೆ. ಯಾವುದೇ ಕಾರಣಕ್ಕೂ ನಾವು ಡೌನ್ ಆಗೋದಕ್ಕೆ ಬಿಡೋದಿಲ್ಲ. ನಿಮ್ಮ ಸಹಕಾರ ಯಾವತ್ತೂ ಇರಲಿ ಅಂತಕ್ಕಂಥದ್ದನ್ನು ಹೇಳಿ ನಿಮಗೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಆಮೇಲೆ ಫ್ರೀ ಇರುತ್ತೆ. ಹೌದು, ಇಲ್ಲ, ಬಟ್ ಒಂದು ಬೇಕಾದ್ರೆ ಅದನ್ನು ಕೊಡ್ಬೋದು. ಓಕೆ, ಒಂದು ನಿಮಿಷ. ನಮ್ಮ ಸ್ನೇಹಿತರು ಏನು ಕೇಳಿದ್ರು ಅದನ್ನೇನು ನಂಬರ್ ನೋಡ್ತೀವಿ, ಅದನ್ನು ಇವಾಗಲೇ ಇನ್ನೊಂದು 1 ಅವರಲ್ಲೇ. ಲಾಸ್ಟ್ ಇಯರ್ ಫೇಲ್ ಆಗಿ ಇವಾಗಲೂ ತೊಗೋಬೇಕಂದ್ರೆ ಅವ್ರಿಗೂ ನಾವು ಸಹಾಯ ಮಾಡಬೇಕು ಅಂತ ಹೇಳಿದರೆ ನಂಬರ್ಸ್ ಆರ್ ನಾಟ್, ಬಿಕಾಸ್ ಏನಂದರೆ ಈ ಸತಿ ಸ್ವಲ್ಪ ಬರ್ಡನ್ ನನಗೆ ಜಾಸ್ತಿ ಬೀಳ್ತಾ ಇದೆ. PUCಯಲ್ಲಿ ಒಂದು ಸಿಂಗಲ್ ಡಿಜಿಟಲ್ ಇದ್ವಿ, ಈಗ ಡಬಲ್ ಡಿಜಿಟಿಗೆ ಬಂದುಬಿಟ್ಟಿದ್ದೀವಿ. ಸೊ ಹುಷಾರು ಮಾಡಬೇಕು. ಅಟ್ ದ ಸೇಮ್ ಟೈಮ್ ಮಕ್ಕಳಿಗೆ ಹೆಲ್ಪ್ ಮಾಡಬೇಕು. ಅದನ್ನು ಯೋಚನೆ ಮಾಡಿ ಹೇಳ್ತೀವಿ. ಅದೊಂದು. ಆಮೇಲೆ ದಯವಿಟ್ಟು ಈಗ ಹೇಳಬಾರ್ದು, ಬಟ್ ಆದರೂ ಕೂಡ ಯಾರಾದರೂ 3rd ಎಕ್ಸಾಮಲ್ಲೂ ಕೂಡ ಮುಂದೆ ನಾನು ಇನ್ನೊಂದು ಸತಿ ಪ್ರೆಸ್ ಮೀಟ್ ಮಾಡ್ತೀವಿ. ಫ್ರೆಶ್ ಆಗಿ ಆ್ಯಸ್ ಅ ಫ್ರೆಶ್ ಸ್ಟೂಡೆಂಟ್ ದೇ ಕ್ಯಾನ್ ಕಮ್ ಬ್ಯಾಕ್ ಟು ಗೌರ್ಮೆಂಟ್ ಸ್ಕೂಲ್. ಬೈ ಚಾನ್ಸ್ ಪಾಸ್ ಆಗಲಿಲ್ಲ ಅಂದರೆ ಬುಕ್ಸು, ಶೂಸು ಎಲ್ಲದೂ ಹೊಸದಾಗಿ ಕೊಡ್ತೀವಿ. ವಿಲ್ ಕನ್ಸಿಡರ್ ದೆಮ್ ಆ್ಯಸ್ ನ್ಯೂ ಸ್ಟೂಡೆಂಟ್ಸ್. ಸೊ ಅದು ಆಮೇಲೆ ಇರ್ತದೆ, ಈಗ ಬೇಡ ಅದನ್ನ ಚರ್ಚೆ ಮಾಡೋದು. ಬಟ್ ವಿ ಹ್ಯಾವ್ ಡಿಸೈಡೆಡ್ ದಟ್ ಆಲ್ಸೋ. ಬಟ್ ಅದನ್ನು ಆ ಪ್ರೋಗ್ರೆಸ್ಸಲ್ಲಿ ಹೇಳ್ತೀವಿ. CM ಅವ್ರ ಜೊತೆಗೆ ಅದನ್ನು 3-4 ಪಾಯಿಂಟ್ಸ್ನ 3-4 ಪ್ರೋಗ್ರಾಮ್ಸ್ ಇಟ್ಕೊಂಡಿದ್ದೀವಿ ಮಕ್ಕಳಿಗೆ ಹೆಲ್ಪ್ ಆಗ್ತಕ್ಕಂಥ ರೀತಿಯಲ್ಲಿ. ಅದನ್ನು ಮುಂದಿನ ದಿನಗಳಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದನ್ನು ಕ್ಲಾರಿಫೈ ಮಾಡಿಬಿಟ್ಟು ಇನ್ನೊಂದು 1 ಅವರ್ ಬೇಕು. 7th ರ್ಯಾಂಕ್ ಸ್ಟೂಡೆಂಟ್ ಮಧುಸೂದನ್ ರಾಜು, ಬೆಂಗಳೂರು ಉತ್ತರ. ಅವರ ತಾಯಿ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ತೆ ಮೇಡಮ್, ಏನು ಅನಿಸ್ತಾ ಇದೆ? ನಿಮ್ಮ ಮಗ ಈಗ 625ಕ್ಕೆ 625 ಅಂಕ ಪಡ್ಕೊಂಡಿದ್ದಾರೆ. ಸರ್, ಇದು ನಾನು ಸ್ಕೂಲ್ ಪ್ರಿನ್ಸಿಪಲ್ ಮಾತಾಡ್ತಾ ಇರೋದು, ಅವನ ತಾಯಿ ಅಲ್ಲ. ನಾನು ಸ್ಕೂಲ್ ಪ್ರಿನ್ಸಿಪಲ್ ಮಾತಾಡ್ತಾ ಇರೋದು. ಓಕೆ ಮೇಡಮ್, ಏನು ಅನಿಸ್ತಿದೆ ನಿಮ್ಮ ಸ್ಟೂಡೆಂಟ್ ಈ ಸಾಧನೆ ಮಾಡಿದ್ದಾರೆ? ತುಂಬಾ ಖುಷಿ ಆಗ್ತಿದೆ. ಯಾಕೆಂತ ಹೇಳಿದ್ರೆ ಅವನು ಫಸ್ಟ್ ಇಂದ ಅಂದ್ರೆ 8ನೇ ಕ್ಲಾಸಿಂದಾನು ಅವ್ನು ಕನ್ಸಿಸ್ಟೆಂಟ್ ಆಗಿ ಒಳ್ಳೆ ಮಾರ್ಕ್ಸ್ ತಗೊಳ್ತಾ ಇದ್ದ. ಮತ್ತೆ ಎಲ್ಲಾತನಲ್ಲೂ ಇಂಟ್ರೆಸ್ಟ್ ಇತ್ತು ಅವನಿಗೆ. ಚೆಸ್ ಚಾಂಪಿಯನ್ ಅವನು. ಅದ್ರ ಜೊತೆಗೆ ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ಎಲ್ಲಾತನಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದ. ಮತ್ತೆ ಎಲ್ಲಾತನಲ್ಲೂ ಕೂಲ್ ಅಂಡ್ ಕಂಪೋಸ್ ಆಗಿರ್ತಾ ಇದ್ದ. ಯಾವತ್ತೂ ಟೆನ್ಷನ್ ಮಾಡ್ಕೊಂಡು ಆತರ ಎಲ್ಲ ಏನ್ ಇರ್ತಾ ಇರ್ಲಿಲ್ಲ ಅವನು. ಅಂಡ್ ವಿ ಹ್ಯಾಡ್ ಎಕ್ಸ್ಪೆಕ್ಟೆಡ್ ಅವನು ರ್ಯಾಂಕ್ ಬರುತ್ತೆ ಅನ್ನೋದು ಎಕ್ಸ್ಪೆಕ್ಟೇಷನ್ ಇತ್ತು. ಓಕೆ, ನಿಮಗೆ ಮೊದಲೇ ಎಕ್ಸ್ಪೆಕ್ಟೇಷನ್ ಇತ್ತು ಹಾಗಾದ್ರೆ? ಹೌದು, ಬರ್ತಾನೆ ಅವನು, ರ್ಯಾಂಕ್ ಬರುತ್ತೆ ಅವನಿಗೆ ಅಂತ ಎಕ್ಸ್ಪೆಕ್ಟೇಷನ್ ಇತ್ತು. ಎಷ್ಟಾಗಿದೆ ಮೇಡಮ್ ನಿಮ್ಮ ಸ್ಕೂಲ್ ಪರ್ಸೆಂಟೇಜ್ ಟೋಟಲ್? ನಾವು ನೋಡ್ತಾ ಇದೀವಿ, ಇನ್ನ ಅದು ಅನಾಲಿಸಿಸ್ ಬರ್ತಾ ಇದೆ. ನಾವು ಇನ್ನ ಡೌನ್ಲೋಡ್ ಮಾಡಕ್ಕಿದೆ. ಅದಾಗಿದ್ ಕೂಡಲೇ ನಾವು ನಿಮ್ಗೆ ತಿಳಿಸ್ತೀವಿ ಎಷ್ಟು ಬಂದಿದೆ ಅಂತ. ಬಟ್ ಇದು ಬಂದಿರೋದು ನಮಗೆ ಬಾರಿ ಖುಷಿ ಕೊಟ್ಟಿದೆ. ಓಕೆ, ಏನ್ ಮಾಡ್ತಾರಂತೆ ಮಧುಸೂದನ್ ಅವ್ರು? ಏನಾದ್ರು ಬಂದಿದ್ರಾ ಈಗ ಸ್ಕೂಲ್ ಕಡೆ? ಇಲ್ಲ, ಅವನು ಟ್ರಾವೆಲ್ ಮಾಡ್ತಾ ಇದ್ದಾನೆ. ಇನ್ನೊಂದು 1/4 ಅವರ್ 1 ಅವರ್ ಅಲ್ಲಿ ಬರ್ತಾನೆ. ಬಂದ ಕೂಡ್ಲೆ ನಾನು ಅವನ ಹತ್ರ ಮಾತಾಡ್ಬೇಕು. ನಾನು ತುಂಬಾ ಕ್ಯೂರಿಯಸ್ ಆಗಿದ್ದೀನಿ ಅವನ ಹತ್ರ ಮಾತಾಡೋದಿಕ್ಕೆ. ಖುಷಿ ಪಡ್ತಾ ಇದ್ದೀರಾ ನೋಡಿದ್ರೆ ಗೊತ್ತಾಗ್ತದೆ. ಹೌದು, ನಮ್ ಶಾಲೆ ಅಲ್ವಾ ಸರ್, ನಮ್ ಟೀಮ್ ವರ್ಕ್ ಅಲ್ವಾ. ಮಧುಸೂದನ್ ಹೇಳ್ತಾ ಇದ್ರ ಮುಂದೆ ಇಂಜಿನಿಯರ್ ಆಗ್ಬೇಕು, ಡಾಕ್ಟರ್ ಆಗ್ಬೇಕು, ಆ ತರ ಏನಾದ್ರು ಹೇಳಿದ್ರ ಮೇಡಮ್ ನಿಮ್ಗೆ? ಇಲ್ಲ, ಅಷ್ಟೊಂದು ನಾವು ಅವ್ನ ಎಕ್ಸ್ಪ್ರೆಸ್ ಮಾಡಿದ್ದಿಲ್ಲ. ಓಕೆ.
ಇವತ್ತು ಅವನ ಹತ್ರ ಸರಿಯಾಗಿ ಮಾತಾಡ್ಬೇಕು ಸರ್. ಅಂದ್ರೆ ಅವ್ನು ಹೇಳ್ಕೊತಿದ್ದ, ಆದ್ರೆ ಏನಾದ್ರು ಡಿಫ್ರೆಂಟ್ ಆಗಿ ಮಾಡ್ಬೇಕು ಅಂತ ಹೇಳಿ. ಹ್ಮ್ ರೆಗ್ಯುಲರ್ ಆಗಿ ಎಲ್ಲರೂ ಮಾಡೋ ಹಾಗೆ ಬೇಡ, ನಾನು ರೆಗ್ಯುಲರ್ ಆಗಿ ಸೈನ್ಸ್ ಆತರ ಅಲ್ಲ, ಡಿಫ್ರೆಂಟ್ ಆಗಿ ಏನಾದ್ರು ಮಾಡ್ಬೇಕು ಅಂತ ಇದ್ದ ಅವನು. ನಿಜ ನಿಜ. ನಿಮ್ಮ ಶ್ರಮನೂ ದೊಡ್ಡದು ಮೇಡಮ್. ಇರ್ಲಿ, ಆದ್ರೂ ನಮ್ಮ ಟೀಮ್ ವರ್ಕ್ ಸರ್. ಎಲ್ಲ ಟೀಚರ್ಸ್ಗೂ, ನಮ್ಮ ಸ್ಟಾಫ್, ನಮ್ಮ ಮ್ಯಾನೇಜ್ಮೆಂಟ್ ಎಲ್ರಿಗೂ ಅದು ಕ್ರೆಡಿಟ್ ಹೋಗುತ್ತೆ ಸರ್. ಓಕೆ ಓಕೆ ಜೊತೆಗೆ ಮಕ್ಕಳು ಮತ್ತೆ ಪೇರೆಂಟ್ಸ್ ಅವರಿಗೂ ಕ್ರೆಡಿಟ್ ಹೋಗುತ್ತೆ. ಹಾ ನಿಜ 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 ಮೇಡಮ್. ಎಸ್ ಥ್ಯಾಂಕ್ ಯು ಮೇಡಮ್, ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕಾಗಿ. ಎಸ್ ಮಧುಸೂದನ್ 7th ರ್ಯಾಂಕ್ ಬಂದಿರುವಂಥ ವಿದ್ಯಾರ್ಥಿ, ಅವರ ಪ್ರಿನ್ಸಿಪಲ್ ಮಾತನಾಡಿರೋದು ಭಾಳ ಖುಷಿ ಪಡ್ತಾ ಇದ್ದಾರೆ. ಯಾರಿಗೆ ಖುಷಿ ಆಗಲ್ಲ ಹೇಳಿ? ಅವರವರ ಕೈಯಲ್ಲಿ ಓದಿರುವಂಥ ವಿದ್ಯಾರ್ಥಿಗಳು ಫಸ್ಟ್ ರ್ಯಾಂಕ್, ಸೆಕೆಂಡ್ ರ್ಯಾಂಕ್, ಈ ರೀತಿಯಾಗಿ ರ್ಯಾಂಕ್ ಸ್ಟೂಡೆಂಟ್ಸ್ ಅಂತ ಬಂದುಬಿಟ್ರೆ ಯಾವುದೇ ಟೀಚರ್ಸ್ಗಳಿಗೂ ಕೂಡ ಭಾಳ ಹೆಮ್ಮೆ ಮತ್ತು ಖುಷಿಯ ಸಂಗತಿ. ಅದರಲ್ಲೂ ಆ ವಿದ್ಯಾರ್ಥಿಗಳನ್ನು ಈಗ ಹಿಡಿಯೋರೇ ಯಾರಿರಲ್ಲ, ಅಷ್ಟು ಖುಷಿ ಪಡ್ತಾ ಇರ್ತಾರೆ. ಅವರ ತಂದೆ ತಾಯಿಗಳಂತೂ ಒಂದು ರೀತಿಯಾಗಿ ಭಾಳ ಹೆಮ್ಮೆಯಿಂದ ಇರ್ತಾರೆ ಈ ಒಂದು ಸಂದರ್ಭದಲ್ಲಿ, ನಿಜಕ್ಕೂ ಕೂಡ. ಯಾಕೆಂತ ಹೇಳಿದ್ರೆ ಈ ಬಾರಿ ನಮ್ಮ ಕರ್ನಾಟಕದ ಸಾಧನೆಯು ಕೂಡ ಅದ್ಭುತವಾಗಿದೆ. ಯಾಕೆಂತ ಹೇಳಿದ್ರೆ 625ಕ್ಕೆ 625 ಅಂಕವನ್ನು ಬರೋಬ್ಬರಿ 22 ಜನ ವಿದ್ಯಾರ್ಥಿಗಳು ಪಡ್ಕೊಂಡಿದ್ದಾರೆ. ಕಳೆದ ಬಾರಿಗೆ ಹೋಲಿಸ್ಕೊಂಡ್ರೆ ಇದು ಬಹಳ ದೊಡ್ಡ ಸಾಧನೆ ಇದು. ಅಖಿಲ್ ಅಹಮದ್ ನದಾಫ್, ವಿಜಯಪುರದ ಹುಡುಗ, ರಾಜ್ಯಕ್ಕೆ ಪ್ರಥಮ ಈ ಬಾರಿ. ಉತ್ತರ ಕರ್ನಾಟಕದ ಹುಡುಗ ಇಡೀ ರಾಜ್ಯಕ್ಕೆ ಪ್ರಥಮ ಈ ಬಾರಿ, ಅಖಿಲ್ ಅಹಮದ್ ನದಾಫ್. ಇನ್ನು ಸಿ ಭಾವನಾ, ಬೆಂಗಳೂರು ಗ್ರಾಮಾಂತರ, ಇವರು ಕೂಡ 625ಕ್ಕೆ 625 ಅಂಕಗಳನ್ನು ಪಡೆದುಕೊಂಡಿದ್ದಾರೆ. ಧನಲಕ್ಷ್ಮಿ ಎಂ, ಬೆಂಗಳೂರು ಉತ್ತರ, ಇವರು ಕೂಡ 625ಕ್ಕೆ 625 ಅಂಕಗಳನ್ನು ಪಡ್ಕೊಂಡಿದ್ದಾರೆ. ಧೃತಿ ಜೆ, ಮಂಡ್ಯದವರು. ಜಾಹ್ನವಿ SN, ಬೆಂಗಳೂರು ದಕ್ಷಿಣ. ಮಧುಸೂದನ್ ರಾಜು, ಬೆಂಗಳೂರು ಉತ್ತರ. ಇವರೆಲ್ಲರೂ ಕೂಡ 625ಕ್ಕೆ 625 ಅಂಕಗಳನ್ನು ಪಡ್ಕೊಂಡಿದ್ದಾರೆ. ಒಟ್ಟು ಪರೀಕ್ಷೆ ಬರೆದಂತ ವಿದ್ಯಾರ್ಥಿಗಳು 7,90,890. ಒಟ್ಟು ಉತ್ತೀರ್ಣರ ಅಂದ್ರೆ ಪಾಸ್ ಆದಂತ ವಿದ್ಯಾರ್ಥಿಗಳು 5,23,075. ಈ ಬಾರಿಯೂ ಬಾಲಕಿಯರದ್ದೇ ಮೇಲುಗೈ, ಹೆಣ್ಣು ಮಕ್ಕಳೇ ಸ್ಟ್ರಾಂಗ್ ಗುರು ಅಂತ ಹೇಳಿ ಮತ್ತೊಮ್ಮೆ ನಿರೂಪಿಸಿದ್ದಾರೆ ಹೆಣ್ಮಕ್ಳು. PUC ರಿಸಲ್ಟ್ ಕೂಡ ಹಾಗೆ ಬಂತು, ಈಗ SSLC ರಿಸಲ್ಟ್ ಕೂಡ ಹಾಗೆ ಇದೆ. ಹೆಣ್ಣು ಮಕ್ಕಳದ್ದೇ ಮೇಲುಗೈ. ಈ ಬಾರಿ 74% ಬಾಲಕಿಯರು ಪಾಸ್ ಆಗಿದ್ದಾರೆ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಅವ್ನು ನನ್ನ ಡಿಪಾರ್ಟ್ಮೆಂಟ್ ಇರಲಿಲ್ಲ, ಅವ್ನು ನನ್ನ ಸ್ಟೇಟ್ ಸಿಲೆಬಸ್ ಅಲ್ಲ, ಅಷ್ಟೊಂದು ಹೇಳ್ಬೋದು ನಾನು. ಐ ವೆರಿ ಹ್ಯಾಪಿ, ಅಷ್ಟೇ ಸಾಕು. ಬೇಡ ಎಲ್ಲ ಮಕ್ಕಳು ಆ ಥರ ತಗೊಳ್ಳಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಅದು ಬಜೆಟಲ್ಲಿ ಅನೌನ್ಸ್ ಮಾಡಿದ್ವಲ್ಲ ಈ ವರ್ಷಕ್ಕೆ. LKG UKGನ ಸುಮಾರು 5,000 ಅಂತ ಅನೌನ್ಸ್ ಮಾಡಿದ್ದಾರೆ. ಆಮೇಲೆ ಇದ್ರೊಳಗೆ ಏನಂದ್ರೆ ಪಾಪ ಕೆಲವರು SDMC ಅವ್ರು ಏನು ಮಾಡಿಬಿಟ್ರು, ನಮಗೆ ಹೇಳ್ದೇನೆ ಅವರೇ ಶುರು ಮಾಡಿಬಿಟ್ಟಿದ್ದಾರೆ, ಅವರೇ ಸಂಬಳ ಕೊಟ್ಟು ಎಲ್ಲ. ಅವ್ರನ್ನೂ ಕೂಡ ಅಬ್ಸರ್ವ್ ಮಾಡಿ ಅಂತ ಹೇಳಿ ನಮ್ಮ ಬಜೆಟಲ್ಲಿ ಹಾಕೊಂಡಿದ್ವಿ. ಇಲ್ಲಾಂದ್ರೆ ಏನಾಗುತ್ತೆ, ಕ್ವಾಲಿಟಿ ಆಫ್ ಎಜುಕೇಷನ್ ಹೆಚ್ಚು ಕಮ್ಮಿ ಆಗುತ್ತೆ. ಈಗ ಒಂದು ಶಾಲೆಯಲ್ಲಿ ಏನು ಮಾಡಿದ್ದಾರೆ, ಇಲ್ಲ ಅದು ನಾವು ಮತ್ತೆ. ಎಸ್, ಈಗ ರ್ಯಾಂಕ್ ಸ್ಟೂಡೆಂಟ್ ಧನಲಕ್ಷ್ಮಿ ಎಂ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಧನಲಕ್ಷ್ಮಿ ಅವರೇ ನಮಸ್ಕಾರ, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ಎಷ್ಟು ಖುಷಿ ಆಗ್ತಿದೆ? ತುಂಬಾ ಖುಷಿ ಆಗ್ತಿದೆ ಸರ್. ಅನ್ಕೊಂಡಿದ್ರಾ ನೀವು ರ್ಯಾಂಕ್ ಬರ್ತೀರಾ ಅಂತ? ಸರ್ ಅನ್ಕೊಂಡಿದ್ದೆ, ಅಂದ್ರೆ ಕಾನ್ಫಿಡೆನ್ಸ್ ಇರಲಿಲ್ಲ. ಓ, ಅನ್ಕೊಂಡಿದ್ರಿ? ಹಾ ಸರ್. ಓಕೆ, ಯಾವ್ದಾದ್ರು ವಿಷಯದಲ್ಲಿ ಕಡಿಮೆ ಮಾರ್ಕ್ಸ್ ಬರುತ್ತೆ ಅಂತ ಏನಾದ್ರು ಅನ್ಕೊಂಡಿದ್ರಾ? ಇಲ್ಲ ಸರ್. ಏನ್ರಿ 625ಕ್ಕೆ 625 ತಗೊಂಡ್ಬಿಟ್ಟಿದ್ದೀರಾ? ಸರ್ ಎಲ್ಲ ಟೀಚರ್ಸ್ ಇಂದ ಮತ್ತೆ ಪೇರೆಂಟ್ಸ್ ಇಂದ. ಹಾ. ಏನಂತಿದ್ದಾರೆ ನಿಮ್ಮ ಪೇರೆಂಟ್ಸ್ ಈಗ? ಸರ್ ತುಂಬಾ ಖುಷಿಯಾಗಿದ್ದಾರೆ. ತುಂಬಾ ಖುಷಿ ಆಗಿದಾರಾ? ಸ್ವೀಟ್ ಎಲ್ಲ ತಿನ್ಸಿದ್ರಾ ನಿಮ್ಗೆ? ಇಲ್ಲ ಸರ್, ಇನ್ನ ಏನೂ ಇಲ್ಲ. ಇನ್ನೂ ಇಲ್ವಾ? ನಿಮ್ ಟೀಚರ್ಸ್ ಎಲ್ಲ ಕಾಲ್ ಮಾಡಿದ್ರಾ ಧನಲಕ್ಷ್ಮಿ? ಹಾ ಸರ್, ಸ್ಕೂಲಲ್ಲೇ ಕರೆದಿದ್ದಾರೆ. ಓ, ಹೋಗ್ತಿದ್ದೀರಾ? ಏನು ಸ್ಕೂಲಲ್ಲೇ ಇದ್ದೀರಾ ಈಗ? ಸ್ಕೂಲಲ್ಲೇ ಇದ್ದೀವಿ. ಏನ್ ಹೇಳ್ತಿದ್ದಾರೆ ನಿಮ್ ಟೀಚರ್ಸ್ ಎಲ್ಲ? ಸರ್ ತುಂಬಾ ಖುಷಿಯಾಗಿದ್ದಾರೆ. ಹ್ಮ್. ಈಗ ಮುಂದೆ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಿ? ಸರ್ ನಾನು CA ಮಾಡ್ಬೇಕು ಅಂತ ಇದ್ದೀನಿ. CA? ಎಸ್ ಸರ್. ಓಕೆ, ಸೂಪರ್. ಮತ್ತೆ ಹೆಂಗ್ ಸ್ಟಡಿ ಮಾಡ್ತಾ ಇದ್ರಿ? ಸುಮ್ನೆ ಅಲ್ಲ 625ಕ್ಕೆ 625 ಮಾರ್ಕ್ಸ್ ತೆಗಿಯೋದು. ಹಾ ಸರ್. ಸರ್ ನಮ್ಮ ಸ್ಕೂಲ್ ಅವರು ಟ್ಯೂಷನ್ಸ್ ಮತ್ತೆ ಹಾರ್ಡ್ವರ್ಕ್ ಇಂದ ಎಲ್ಲ. ಹಾ, ಟ್ಯೂಷನ್ಸ್ಗೆಲ್ಲ ಹೋಗ್ತಿದ್ರಿ?
ಸರ್ ಇಲ್ಲ, ನಮ್ಮ ಸ್ಕೂಲ್ ಅವರೇ ಟ್ಯೂಷನ್ಸ್ ಮಾಡ್ತಿದ್ರು, ನೈಟ್ ಕ್ಲಾಸ್ ಎಲ್ಲ ಮಾಡ್ತಿದ್ರು. ಓ, ಸ್ಕೂಲಲ್ಲೇ ಟ್ಯೂಷನ್ಸ್ ತಗೋತಿದ್ರಾ ನಿಮಗೆ? ಹಾ ಸರ್. ಹಗಲು ರಾತ್ರಿ ಓದಿದ್ದೀರಿ ಬಿಡಿ ನೀವು. ಓಕೆ, ಕಂಗ್ರ್ಯಾಚುಲೇಷನ್ಸ್ ಅಮ್ಮ ಮತ್ತೊಮ್ಮೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಎಸ್, ಇದು ಧನಲಕ್ಷ್ಮಿ ಅವರ ಮಾತು. ಇವರು ಕೂಡ ರ್ಯಾಂಕ್ ಸ್ಟೂಡೆಂಟ್ ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ. ನಿಜಕ್ಕೂ ಕೂಡ ಹೆಮ್ಮೆಯ ಸಂಗತಿ. ಅವರೆಲ್ಲ ಭಾಳ ಸಂತೋಷವಾಗಿರ್ತಾರೆ ಈ ಕ್ಷಣಕ್ಕೆ. ಬಿಕಾಸ್ ಲೈಫ್ ಟೈಮ್ ಅಚೀವ್ಮೆಂಟ್, SSLC ರ್ಯಾಂಕ್ ಬರೋದು ಎಷ್ಟೋ ವಿದ್ಯಾರ್ಥಿಗಳ ಕನಸಾಗಿರುತ್ತೆ. ಸುಮ್ಮನೆ ಅಲ್ಲ, ಎಷ್ಟೋ ವಿದ್ಯಾರ್ಥಿಗಳು ಪಾಪ ಫೇಲ್ ಆಗಿಬಿಡ್ತಾರೆ. ಅದಾದ ನಂತರ ಅವರನ್ನು ನೋಡೋ ದೃಷ್ಟಿನೇ ಬೇರೆ ಇರುತ್ತೆ. ಆದರೆ ಕೆಲವು ವಿದ್ಯಾರ್ಥಿಗಳು ಮಾತ್ರ ಫೇಲ್ ಆದರೂ ಕೂಡ ಅಷ್ಟೇ, ನಾನು ಮುಂದೆ ಏನೋ ಒಂದು ಮಾಡ್ತೀನಿ ಅನ್ನೋ ಒಂದು ದಿಮಾಕ್ನಲ್ಲೇ ಇರ್ತಾರೆ. ಅವ್ರದ್ದೊಂದು ಆ್ಯಟಿಟ್ಯೂಡೇ ಬೇರೆ. ಆದರೆ ಕೆಲವು ವಿದ್ಯಾರ್ಥಿಗಳಿರ್ತಾರೆ, ನಾನು ರ್ಯಾಂಕ್ ಬರಲೇಬೇಕು ಅನ್ನೋ ನಿಟ್ಟಿನಲ್ಲಿ ಓದ್ತಾರೆ. ಅಂಥ ವಿದ್ಯಾರ್ಥಿಗಳು ಇವರೆಲ್ಲ ನೋಡಿ. 625ಕ್ಕೆ 625 ಅಂಕಗಳನ್ನು ತೆಗೆಯೋದು ಸಾಮಾನ್ಯ ವಿಚಾರನೇ ಅಲ್ಲ. ಅವರ ಹಿಂದೆ ಬಹಳಷ್ಟು ಶ್ರಮ ಇರುತ್ತೆ. ಈಗ ಧನಲಕ್ಷ್ಮಿ ಅವರು ಹೇಳ್ತಾ ಇದ್ರು, ಅವರ ಪೇರೆಂಟ್ಸ್ ಕೂಡ ಅವ್ರ ಜೊತೆಗೇ ಕೂರ್ತಾ ಇದ್ರಂತೆ ನೋಡಿ. ಅದಾದ ನಂತರ ಏನು ಸ್ಪೆಷಲ್ ಕ್ಲಾಸ್ಗಳನ್ನು ತೆಗೆದುಕೊಳ್ತಾ ಇದ್ರು. ನಮ್ಮ ಟೀಚರ್ಸ್ ಭಾಳ ಸಪೋರ್ಟಿವ್ ಆಗಿದ್ರು ಸರ್ ಅನ್ನೋ ನಿಟ್ಟಿನಲ್ಲಿ ಮಾತನಾಡಿದರು ಧನಲಕ್ಷ್ಮಿ. ಹೀಗೆ ಇದೆಲ್ಲ ಸುಮ್ಮನೆ ಹೇಳುವಂಥದ್ದು ಅಲ್ವೇ ಅಲ್ಲ. 625ಕ್ಕೆ 625 ಮಾರ್ಕ್ಸ್ ಎಲ್ಲ ಅಷ್ಟು ಈಸಿ ಅಲ್ಲ. ಕಳೆದ ಬಾರಿಗೆ ಹೋಲಿಸಿದರೆ ಈ ಬಾರಿ 22 ಜನ ವಿದ್ಯಾರ್ಥಿಗಳು 625ಕ್ಕೆ 625 ಮಾರ್ಕ್ಸ್ ತೆಗೆದಿದ್ದಾರೆ. ಇದು ಇಡೀ ರಾಜ್ಯವೇ ಒಂದು ಹೆಮ್ಮೆ ಪಡುವಂಥ ಒಂದು ಸಂಗತಿ ಇದು. ಅದರಲ್ಲೂ ಉತ್ತರ ಕರ್ನಾಟಕದ ಹುಡುಗ ಅಖಿಲ್ ಅಹಮದ್ ನದಾಫ್, ವಿಜಯಪುರದ ಹುಡುಗ, ಫಸ್ಟ್ ರ್ಯಾಂಕ್ ಇಡೀ ರಾಜ್ಯಕ್ಕೆ ಬಂದಿರೋದು ಹೆಮ್ಮೆಯ ಸಂಗತಿ. ಯಾಕೆಂತ ಹೇಳಿದ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಶಿಕ್ಷಣ ವ್ಯವಸ್ಥೆ ಅಷ್ಟು ಸರಿಯಾಗಿಲ್ಲ ಅನ್ನೋ ನಿಟ್ಟಿನಲ್ಲಿ ಮಾತುಗಳು ಕೂಡ ಕೇಳಿ ಬರ್ತವೆ. ಆದರೆ ಈ ಬಾರಿ SSLC ಪರೀಕ್ಷೆಯಲ್ಲಿ ಫಸ್ಟ್ ರ್ಯಾಂಕ್ ಪಡೆದುಕೊಂಡಿರೋದು ಉತ್ತರ ಕರ್ನಾಟಕದ ಹುಡುಗ ಅನ್ನೋದು ಇನ್ನೊಂದು ಹೆಮ್ಮೆಯ ಸಂಗತಿ. ಅದಾದ ನಂತರ ಸಿ ಭಾವನಾ, ಬೆಂಗಳೂರು ಗ್ರಾಮಾಂತರ, ಅವರು ಕೂಡ 625ಕ್ಕೆ 625 ಅಂಕಗಳನ್ನು ಪಡ್ಕೊಂಡಿದ್ದಾರೆ. ನಂದನ್ 625ಕ್ಕೆ 625. ನಿಮಗೆ ಸ್ಕ್ರೀನಲ್ಲಿ ನಾವು ತೋರಿಸ್ತಾ ಇದ್ದೀವಿ ಯಾರ್ಯಾರೆಲ್ಲ SSLC ಟಾಪರ್ಸ್ ಇದ್ದಾರೆ ಅಂತ ಹೇಳಿ. ಅವರ ಫೋಟೋ ಮುಖೇನಾನೇ ತೋರಿಸ್ತಾ ಇದೀವಿ ನೋಡಿ. ಮಧುಸೂದನ್ ರಾಜು, ಒಟ್ಟಾರೆ ಇದೆಲ್ಲ ಲೈಫ್ ಟೈಮ್ ಅಚೀವ್ಮೆಂಟ್. ಇದು ಅನುದಾನ ರಹಿತ ಶಾಲೆಗಳಲ್ಲಿ ಉತ್ತಮ ಫಲಿತಾಂಶ ಬಂದಿದೆ. ಆದರೆ ಬಹಳ ಹೆಮ್ಮೆ ಪಡುವಂಥ ವಿಚಾರ ಏನಪ್ಪಾ ಅಂತಂದ್ರೆ ಈ ಬಾರಿಯೂ ಕೂಡ ಬಾಲಕಿಯರದ್ದೇ ಮೇಲುಗೈ. 74% ಬಾಲಕಿಯರು ಪಾಸ್ ಆಗಿದ್ದಾರೆ ಈ ಬಾರಿ. 75.59% ಫಲಿತಾಂಶವನ್ನ ಪಡೆದುಕೊಂಡಿದೆ ಅನುದಾನ ರಹಿತ ಶಾಲೆಗಳು. ರಾಜ್ಯದಲ್ಲಿ ಒಟ್ಟು 144 ಶಾಲೆಗಳಲ್ಲಿ ಶೂನ್ಯ ಫಲಿತಾಂಶ ಬಂದಿದೆ. ಇದಾಗಬಾರದು ಆಕ್ಚುಲಿ, ಶೂನ್ಯ ಫಲಿತಾಂಶ ನೋಡಿ. ರಾಜ್ಯದ ಒಟ್ಟು 921 ಶಾಲೆಗಳಲ್ಲಿ 100% ಫಲಿತಾಂಶ ಬಂದ್ರೆ 144 ಶಾಲೆಗಳಲ್ಲಿ ಮಾತ್ರ ಶೂನ್ಯ ಫಲಿತಾಂಶ ಬಂದಿರೋದು ನಿಜಕ್ಕೂ ಕೂಡ ಬೇಸರದ ಸಂಗತಿ ಇದು. ಈ ಬಾರಿ 66.14% ಮಕ್ಕಳು ಉತ್ತೀರ್ಣರಾಗಿದ್ದಾರೆ ರಾಜ್ಯದಲ್ಲಿ. ಕಳೆದ ಬಾರಿಗಿಂತ ಈ ಬಾರಿ 8% ರಿಸಲ್ಟ್ ಹೆಚ್ಚಳವಾಗಿದೆ. ಕಳೆದ ಬಾರಿ 53% ಫಲಿತಾಂಶ ಬಂದಿತ್ತು. ಈ ಬಾರಿ ಉಡುಪಿಗೆ 2ನೇ ಸ್ಥಾನ, ಆದರೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಮೊದಲನೇ ಸ್ಥಾನ, ಪ್ರಥಮ ಸ್ಥಾನ 91.12%. ಉಡುಪಿ 2ನೇ ಸ್ಥಾನದಲ್ಲಿರೋದು 89.96% ಪಡೆದುಕೊಂಡಿದೆ. ಇನ್ನು ಕಲಬುರಗಿ ಜಿಲ್ಲೆ ಈ ಬಾರಿಯೂ ಕೂಡ ಕೊನೆಯ ಸ್ಥಾನಕ್ಕೆ ತೃಪ್ತಿ ಪಟ್ಕೊಂಡಿದೆ.